ಮಾಡ್ತಿದ್ಯಮ್ಮ? ತುಂಬಾ ನೋಯ್ತಿದ್ಯಾ? ತಲೆಗೇನಾದ್ರೂ ಪೆಟ್ಟು ಬಿದ್ದಿದ್ಯಾ? ಶ್ವೇತ ಕೊನೆಗೂ ಅವಳ ಬುದ್ಧಿ ತೋರಿಸ್ಬಿಟ್ಲಮ್ಮ. ಎತ್ತಮ್ಮ ಅಂತಾನು ನೋಡ್ದೆ, ನೀನ್ ಯಾವ ಸ್ಥಿತಿಗೆ ತಂದ್ಬಿಟ್ಲು ನೋಡು. ನನ್ನ ತಮ್ಮನ್ಗೆ ಯಾಕಮ್ಮ ಇಂಥ ಮಗಳು? ದೇವ್ರಂತ ಅಮ್ಮ ನೀನು. ನಿನ್ ಹೊಟ್ಟೆಲ್ ಹುಟ್ಟೋಳು, ನಿನ್ ರಕ್ತ ಹಂಚ್ಕೊಂಡೋಳು, ಯಾಕಮ್ಮ ಹೀಗಾದ್ಲು? ಅಪ್ಪನ್ಗೆ ನಕ್ಷತ್ರ ನೋಡಿದ್ರೆ ಹೇಗೆ ನನ್ ಮಗಳಲ್ಲ ಅಂತ ಅಂತಾರೋ, ಆ ಶ್ವೇತನ್ ನೋಡಿದ್ರೆ ನನ್ಗೂ ಹಾಗೆ ಅನ್ಸುತ್ತೆ. ಅವಳು ನಿನ್ ಮಗಳಲ್ಲ ಅಂತ ಅನ್ಸುತ್ತೆ ಅಮ್ಮ. ಬಣ್ಣ ಒಂದು ಬಿಟ್ರೆ ನಿನಗೂ ಅವಳಿಗೂ ಸ್ವಲ್ಪನೂ ಹೋಲ್ಕೆನೇ ಇಲ್ಲ. ಅಂತ ಕ್ರೂರಿ ನಿನ್ ಮಗಳಾಗೋದಕ್ಕೆ ಹೇಗಮ್ಮ ಸಾಧ್ಯ? ನಿನ್ನನ್ನ ಸಾಯ್ಸಕ್ ನೋಡ್ದಾಳೆ. ನೀನೇನು ಬೇಜಾರು ಮಾಡ್ಕೋಬೇಡ. ನನ್ ಮಗಳು ಏನು ಅಂತ ನನಗೊತ್ತು. ನಿನ್ನ ಕಂಡ್ರೆ ಎಲ್ರಿಗೂ ಸದರ ಆಗೋಗ್ಬಿಟ್ಟಿದೆ. ಅದಕ್ಕೆ ಬಂದವರೆಲ್ಲ ಏನಾದ್ರೂ ಆಪಾದನೆ ಮಾಡ್ತಾನೆ ಇರ್ತಾರೆ. ಸಕ್ಕರೆ ಗೊಂಬೆ, ಯಾರು ಏನೇ ಹೇಳಿದ್ರು ನೀನೇನು ಅನ್ನೋದು ನಮಗ್ ಚೆನ್ನಾಗ್ ಗೊತ್ತು. ಯಾವುದೇ ಕಾರಣಕ್ಕೂ ನಿನ್ನ ನಾವು ಬಿಟ್ಕೊಡಲ್ಲ. ನೀನ್ ಧೈರ್ಯವಾಗಿರೋ ಪುಟ್ಟ. ಬಾಮ್ಮ. ನಿನ್ನನ್ನ ಆಮೇಲೆ ವಿಚಾರಿಸ್ಕೊಳ್ತೀನಿ. ಎದ್ಯಾ? ಕಣ್ಬಿಟ್ಯಾ? ಹುಷಾರಾಗಿ ನೋಡ್ಕೊಂಡು ಕೆಲಸ ಮಾಡಕ್ ಏನು ರೋಗ ನಿಂಗೆ? ಈಗ ನೋಡು ಏನ್ ಮಾಡ್ಕೊಂಡಿದ್ಯಾ. ಏನೋ ದೇವ್ರ ದಯೆ ಉಳ್ಕೊಂಡೆ, ಇಲ್ಲ ಅಂದ್ರೆ ಏನ್ ಕತೆ. ಅಜ್ಜಿ ಅಜ್ಜಿ, ಯಾವಾಗ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ? ಈ ಸಮಯದಲ್ಲಿ ಹೀಗ ಮಾತಾಡೋದು? ನಂಗೆಲ್ಲ ಗೊತ್ತು, ಸುಮ್ನಿರ್ರೆ. ಬಾಮ್ಮ, ಈ ಅಮ್ಮ ಮಕ್ಕಳು ಕಣ್ಣೀರ್ ನೋಡಕ್ ಆಗ್ತಿಲ್ಲ ನನಗೆ. ಅದ್ ಮುಗಿದ್ಮೇಲೆ ಆಮೇಲೆ ಬಂದು ಮಾತಾಡ್ಸೋಣ. ಬಾಮ್ಮ. ಏನಲ್ಲೇ ನಿಂತಿದ್ಯಾ? ಬಾಯ್ಲಿ ಬಂದು ಅಮ್ಮನ ಹತ್ರ ಮಾತಾಡ್ಸು. ಹೇಗಿದ್ಯಾ ಅಂತ ವಿಚಾರಿಸು. ಯಾಕೆ ಅಷ್ಟು ಮಾಡಕ್ಕಾಗಲ್ವಾ? ಬಾಯ್ಲಿ ನೆಲ ಏನ್ ನೋಡ್ತಿದ್ಯಾ? ಅಮ್ಮನ ಮುಖ ನೋಡು, ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ಸು. ಆ ಯೋಗ್ಯತೆನ ಅವಳು ಉಳಿಸ್ಕೊಂಡಿಲ್ಲ ಬಿಡು ನಕ್ಷತ್ರ. ಇನ್ಮೇಲಿಂದ ಅಮ್ಮನ್ ಪ್ರತಿಯೊಂದು ಕೆಲ್ಸನೂ ನೀನೇ ನಿನ್ ಕೈಯಾರೆ ಮಾಡ್ಬೇಕು. ಅವಳಿಗೆ ಊಟ ಮಾಡಿಸೋದ್ರಿಂದ ಹಿಡಿದು ಮಾತ್ರೆ ಕೊಡೋದು, ಅವಳು ಬಟ್ಟೆ ಒಗೆಯೋದು, ಪ್ರತಿಯೊಂದು ಎಲ್ಲ ನೀನೇ ಮಾಡ್ಬೇಕು. ನೀನ್ ಕಣ್ಣೆಷ್ಟು ದೊಡ್ಡದ್ ಮಾಡಿದ್ರು ಅಷ್ಟೇ, ನಾನ್ ನಿನ್ನ ಬಿಡಲ್ಲ. ಆಗ್ಲೇ ಅತ್ತೆ ಮಧ್ಯ ಬಂದ್ರು, ಉಳ್ಕೊಂಡೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಿಂದೊಂದು ಗತಿ ಆಗ್ತಿತ್ ಕಣೆ. ಒಂದು ಅಮ್ಮನ ಸೇವೆ ಮಾಡು, ಇಲ್ಲ ಜೈಲ್ಗೆ ಹೋಗಕ್ ರೆಡಿ ಇರು. ಕಾಟಾಚಾರಕ್ಕೆ ಅದು ಇದು ಮಾಡಿ ಕೈ ತೊಳ್ಕೊಂಡ್ರೆ ನಾನ್ ಸುಮ್ಮನೆ ಬಿಡಲ್ಲ. ಸೇವೆ ಅಂದ್ರೆ ಸೇವೆ. ಅಮ್ಮನ್ನ ದೇವ್ರ ತರ ನೋಡ್ಕೋಬೇಕು. ಅವ್ರಿಗೇನ್ ಬೇಕೋ ಎಲ್ಲಾನು ನೀನೇ ಮಾಡ್ಬೇಕು. ನಿನಗ್ ಯಾರು ಸಹಾಯ ಮಾಡಲ್ಲ. ಅಕ್ಕ, ಇವಳ ಮೇಲೆ ಒಂದು ಕಣ್ಣಿಟ್ಟಿರು. ಇದೇ ರೈಟ್ ಟೈಮ್. ನಕ್ಷತ್ರ, ನೀನೇನು ತಲೆ ಕೆಡ್ಸ್ಕೊಂಬೇಡ. ನಾನು ಆ ಕೆಲಸನ ಮಾಡಿಸ್ತೀನಿ. ಇವ್ರ ಮೇಲೆ ಒಂದು ಕಣ್ಣಿಟ್ಟಿರ್ತೀನಿ. ನೀನಾ? ನೀವಿಬ್ರು ಒಂದೇ ದೋಣಿ ಕಳ್ರು ತಾನೆ. ನೀನು ಹೇಗೆ ನಂಬಲಿ ನಾನು? ಅಯ್ಯೋ, ಹಾಗೆ ಹೇಳ್ಬೇಡ ನಕ್ಷತ್ರ. ಇಷ್ಟು ದಿನ ಇವ್ರು ನನಗೆ ಸಂಬಳ ಕೊಡ್ತಿದ್ರು, ಅದಕ್ಕೆ ಇವ್ರು ಹೇಳ್ದಂಗೆ ಕೇಳ್ಕೊಂಡಿರ್ತಿದ್ದೆ. ಆದರೆ ಇವಾಗ ಇವ್ರು ಏನು ಅಂತ ನನಗೆ ಗೊತ್ತಾಗಿದೆ. ಸ್ವಂತ ತಾಯಿನೇ ಸಾಯ್ಸಕ್ ನೋಡ್ದವ್ರನ್ನ ನಾನು ಸಪೋರ್ಟ್ ಮಾಡ್ಕೊಂಡಿರ್ಲಾ? ಏಯ್,
ಏನ್ಗೆ ಆ ಇಲ್ಲ ಸಚಿನ್, ಇಲ್ಲಿ ಪ್ರಾಬ್ಲಮ್ ನಾನೇ. ಆ ಪ್ರಾಬ್ಲಮ್ ನಿನ್ನ ಹತ್ರ ಡಿಟೆಕ್ಟ್ ಆಗ್ತಿಲ್ಲ, ದಟ್ಸ್ ಇಟ್. ನಾನು ನಕ್ಷತ್ರಂಗೆ ತೊಂದರೆ ಕೊಡೋಕ್ಕಾಗಲ್ಲ ಸಚಿನ್. ನೋ 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 ನೋ, ದಿಸ್ ಕಾಂಟ್ ಹ್ಯಾಪನ್ ಸಚಿನ್. ಇಲ್ಲ, ನಾನು ಅವಳಿಗೆ ತೊಂದರೆ ಕೊಡೋಕ್ಕಾಗಲ್ಲ. ಶಿ ನೀಡ್ಸ್ ಟು ಬಿ ಸೇಫ್. ಆದರೆ ಏನೋ ಒಂದು ಮಾಡೋದಂತೂ ಶೋರ್. ಇದಕ್ಕೆಲ್ಲ ನಾನೇ ಒಂದು ದಾರಿ ಹುಡ್ಕೋತೀನಿ. ಇನ್ಮೇಲೆ ಇದೆಲ್ಲ ನಡೆಯಲ್ಲ. ನೀವ್ ನನ್ ಬಾಸ್ ಅಲ್ಲ, ನಕ್ಷತ್ರ. ನಕ್ಷತ್ರ ನನ್ ಬಾಸ್. ಅವಳೇ ತಾನೆ CSR ಮಗಳು, ರೇಡಿಯೋ ಸ್ಟೇಷನ್ ಓನರ್ ಅಂದ್ಮೇಲೆ ನಾನು ಅವಳ PA. ಆಕ್ಚುಲಿ ನಕ್ಷತ್ರನ ಇನ್ಮೇಲೆ ನಕ್ಷತ್ರ ಮ್ಯಾಮ್ ಅಂತ ಕರಿತೀನಿ. ನೀವ್ ಯಾವ ಸೀಮೆ ಮ್ಯಾಮ್? ನೀವೇನು ವರಿ ಮಾಡ್ಕೊಂಬೇಡಿ ನಕ್ಷತ್ರ ಮ್ಯಾಮ್. ಇನ್ಮೇಲೆ ನಾನು ನಿಮ್ ಕಡೆ. ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಇವ್ರನ್ನ ಕಾಯ್ತೀನಿ. ಅವ್ರೇನಾದ್ರೂ ಇಷ್ಟು ಜಯ ಆಂಟಿಗೆ ತೊಂದರೆ ಕೊಟ್ರು ರಿಪೋರ್ಟ್ ಮಾಡ್ತೀನಿ. ನೋಡು, ಈ ಮೇಡಮ್ ಗೀಡಮ್ ಅಂದ್ಕೊಂಡು ಅತಿ ಮರ್ಯಾದೆ ಕೊಡೋದೇನು ಬೇಡ. ಮೊದಲು ಹೇಗಿದೆಯೋ ಹಾಗೆ ಇರು. ನೀನು ಮನೇಲಿರೋದಕ್ಕೆ ನನಗೇನು ಅಭ್ಯಂತರ ಇಲ್ಲ. ಅಕ್ಕ, ನೀನು ಇವರಿಬ್ಬರ ಮೇಲೂ ಕಣ್ಣಿಟ್ಟಿರು. ನಾನೀಗ ಯಾರನ್ನೂ ನಂಬೋ ಸ್ಥಿತಿಲಿಲ್ಲ. ಬಲೇ ಇದ್ದಾಳೆ. ಶ್ವೇತನ್ನ ಹೊಗ್ಳಿ ಅಟ್ಟಕ್ಕೆ ಏರಿಸ್ದಂಗೆ ಇವಳ ಹತ್ರ ವರ್ಕ್ ಆಗಲ್ಲ. ನೋಡೆ, ಅಮ್ಮನ್ನ ಹೂ ಥರ ನೋಡ್ಕೊಂಡ್ಯೋ ಉಳ್ಕೊಂಡೆ. ಅದು ಬಿಟ್ಟು ನೀನು ಹಳೆ ಬುದ್ಧಿ ತೋರಿಸೋದು, ಹಿಂಸೆ ಕೊಡೋದು, ಕಣ್ಣೀರು ಹಾಕ್ಸೋದು ಏನಾದರೂ ಮಾಡಿದ್ಯೋ ನಾನು ನಿನಗೆ ನರ್ಕ ತೋರಿಸ್ತೀನಿ. ಇದು ನನ್ನಮ್ಮನ ಜೀವದ ಪ್ರಶ್ನೆ. ಇದರಲ್ಲಿ ಶಕುಂತಲ ಆಗ್ತಾ ಇಲ್ಲ. ಇನ್ಯಾರೇ ಬಂದರೂ ನಿನ್ನನ್ನ ಉಳ್ಸಕ್ಕಾಗಲ್ಲ. ನೆನಪಲ್ಲಿಟ್ಕೋ. ನೋಡಿ ಆಯ್ತಲ್ಲ, ಎಲ್ಲರೂ ಆಚೆ ಇರಿ, ಅವರಿಗೆ ರೆಸ್ಟ್ ಬೇಕು. ಡಾಕ್ಟರ್, ಅಮ್ಮ ಹುಷಾರಾಗೇ ಇದ್ದಾರಲ್ವಾ? ಇನ್ನೇನಾದರೂ ಟೆಸ್ಟ್ ಮಾಡಿಸ್ಬೇಕಿದ್ರೆ ಹೇಳಿ. ಒಟ್ಟಿನಲ್ಲಿ ಅಮ್ಮ ಹುಷಾರಾಗಬೇಕು. ಅದರ ಅಗತ್ಯ ಇಲ್ಲ. ಅವರು ಸ್ಲೋಲಿ ರಿಕವರಿ ಆಗ್ತಾರೆ. ಅವರಿಗೆ ರೆಸ್ಟ್ ಬೇಕು. ಎಲ್ಲಿದ್ಯಾ ಭೂಪತಿ? ಆಗ್ಲೇ ಹೋದವನು ಸುದ್ದಿನೇ ಇಲ್ಲ. ಏನ್ ಮಾಡ್ತಿದ್ಯಾ? ನನ್ನಿಂದ ನಿನ್ನನ್ನು ಹೇಗೆ ಕಾಪಾಡ್ಕೊಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನು? ಏನು ಹಾಗಂದ್ರೆ? ನಕ್ಷತ್ರ, ನಾನು ನಿನ್ನ ಲೈಫ್ಗೆ ಒಂದು ದೊಡ್ಡ ಡೇಂಜರು. ನನ್ನಿಂದ ನಿನ್ನನ್ನು ಹೇಗೆ ಕಾಪಾಡ್ಕೊಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಭೂಪತಿ, ಏನೇನೋ ಮಾತಾಡಬೇಡ. ಇನ್ನು ನಾನು ನಿನ್ಗೆ ಯಾವ ಥರ ಹೇಳಿ? ಅದು ನೀನಲ್ಲ ಭೂಪತಿ, ನೀನು ಆ ಥರ ಮಾಡಲ್ವೋ? ನಾನು ಏನು ಮಾಡ್ತಾ ಇದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು ನಕ್ಷತ್ರ. ನಾನು ಮನೇಲಿ ಇದ್ರೆ ತಾನೆ ನಿನಗೆ ತೊಂದರೆ ಆಗೋದು. ನನ್ನಿಂದ ನಿನಗೆ ತೊಂದರೆ ಆಗಬಾರ್ದು. ನಾನು ಈಗಲೇ ನಾನು ಮಾಡಿರೋ ತಪ್ಪನ್ನ ಒಪ್ಕೊಂಡು ಸ್ಟೇಷನಲ್ಲಿ ಸರೆಂಡರ್ ಆಗಬೇಕು ಅನ್ಕೊಂಡಿದ್ದೀನಿ. ಭೂಪತಿ, ಭೂಪತಿ ಬೇಡ ಭೂಪತಿ, ನನ್ನ ಮಾತು ಕೇಳು. ಹಾಗೆಲ್ಲ ಮಾಡ್ಬೇಡ ಪ್ಲೀಸ್ ಕಣೋ. ಬಾಯ್ ನಕ್ಷತ್ರ, ಮತ್ತೆ ನನ್ನಿಂದ ಯಾವತ್ತೂ ನಿನಗೆ ತೊಂದರೆ ಆಗಲ್ಲ. ಅಕ್ಕ, ಅಕ್ಕ, ನಾನು ಹೊರಡ್ಬೇಕು. ಏನೋ ಸ್ವಲ್ಪ ಕೆಲಸ ಬಂತು. ಅಮ್ಮನ್ ಚೆನ್ನಾಗಿ ನೋಡ್ಕೋ ಅಕ್ಕ. ಏನಾದರೂ ಬೇಕಿದ್ರೆ ನಂಗೆ ಫೋನ್ ಮಾಡು, ನಾನಿದ್ದೀನಿ. ಬರಲಾ? ಏ ನಕ್ಷತ್ರ, ಯಾಕೆ? ಏನಾಯ್ತು? ಯಾಕೆ ಎಷ್ಟು ಅರ್ಜೆಂಟು? ಅದು ಏನಿಲ್ಲ ಅಕ್ಕ, ಆಮೇಲೆ ಫೋನ್ ಮಾಡಿದಾಗ ಹೇಳ್ತೀನಿ. ಅಮ್ಮನ್ ಚೆನ್ನಾಗಿ ನೋಡ್ಕೋ ಅಕ್ಕ. ಹುಷಾರು. ಆ ಶ್ವೇತನ ಮೇಲೆ ಒಂದು ಕಣ್ಣಿಟ್ಟಿರು. ಅವಳನ್ನ ನಂಬಕ್ಕಾಗಲ್ಲ. ಎಲ್ಲ ನೀನು ಅವಳ ಮೇಲೇನೆ ಬಿಡಬೇಡ. ನಿನ್ನ ಪಕ್ಕದಲ್ಲೇ ಇರು. ಸರಿ ಆಯ್ತು,
ಆ ರಾಕ್ಷಸಿ ಕಲ್ಲಿ ನಾನು ನಮ್ಮಮ್ಮನ ಕೊಟ್ಬಿಡ್ತೀನ. ನಾನಿದ್ದೀನಿ, ನೀನೇನು ಯೋಚನೆ ಮಾಡಬೇಡ. ಸರಿ ಅಕ್ಕ, ಅಮ್ಮ ಹುಷಾರು, ಬರ್ಲಾ? ಅಯ್ಯೋ, ನಮ್ ಹೊಸ ಬಾಸ್ ಹೊರಟೇ ಬಿಟ್ರ. ಛೇ, ನನಗೆ ಬಾಯ್ ಹೇಳಕ್ಕೂ ಆಗ್ಲಿಲ್ಲ. ನಕ್ಷತ್ರ ಮ್ಯಾಮ್ ಬಾಯ್, ನೀನೇನು ಮರಿ ಮಾಡ್ಕೋಬೇಡಿ, ನಾನೆಲ್ಲ ನೋಡ್ಕೊತೀನಿ. ನೋಡಿ, ಏನೇ ಅನ್ಕೊಂಡಿದ್ಯಾ? ನನ್ನ ಮುಂದೆ ನಾಯಿ ತರ ಬಾಲ ಅಲ್ಲಾಡಿಸ್ಕೊಂಡಿದ್ದೋಳು ಈಗ ನನ್ಗೆ ಕಚ್ಚಾಕ್ ಬರ್ತೀಯ? ಇಳಿಸಿ. ಇನ್ಮೇಲೆ ನೀವ್ ನನ್ ಬಾಸು ಅಲ್ಲ, ನಾನ್ ನಿಮ್ PA ಅಲ್ಲ. ಅದೆಲ್ಲ ಮುಗೀತು. ನನ್ನ ಹತ್ರ ಏನಾದ್ರೂ ಗಾಂಚಾಲಿ ತೋರ್ಸಿದ್ರೆ ಅಷ್ಟೇ. ಇಷ್ಟು ದಿನ ನೀವ್ ಆಟ ಆಡ್ಸಿದ್ರಿ, ಇನ್ಮೇಲೆ ನಿಮ್ ರಿಮೋಟ್ ನನ್ನ ಕೈಯಲ್ಲಿದೆ. ನನ್ನ ಹತ್ರ ಏನಾದ್ರೂ ಉಲ್ಟಾ ಹೊಡೆದ್ರೆ ಡೈರೆಕ್ಟ್ ಆಗಿ ಹೋಗಿ ನಕ್ಷತ್ರಂಗೆ ಫಿಟ್ಟಿಂಗ್ ಇಡ್ತೀನಿ. ಆಮೇಲೆ ಗೊತ್ತಲ್ಲ ನಿಮ್ ಗತಿ, ಜೈಲೆ. ನೆನ್ಪಿಡ್ಕೊಳ್ಳಿ. ಬೇಡ, ಆಮೇಲೆ ತಪ್ಪು ಮಾಡ್ತಿದ್ಯಾ. ನಾನು ಏನು ಅಂತ ಗೊತ್ತಿದ್ದನು ಲಿಮಿಟ್ ಕ್ರಾಸ್ ಮಾಡ್ತಿದ್ಯಾ. ನಿಮ್ ಟೈಮ್ ಎಲ್ಲ ಚೆನ್ನಾಗಿದೆ, ಮೆರಿತಿದ್ದೀರಾ, ಮೆರಿರಿ. ಇದೆಲ್ಲ ಮುಗ್ದು ನಾನು ಭೂಪತಿ ಮನೆಗೆ ಹೋಗ್ತೀನಲ್ಲ, ಆವಾಗಿರೋದು. ಒಬ್ಬೊಬ್ರಿಗೂ ಈ ಶ್ವೇತ ಏನು ಅಂತ ತೋರಿಸ್ತೀನಿ. ಏಯ್ ಮಿಲೆ, ನಿನಗೂ ಅಷ್ಟೇ. ನಿನ್ ಗತಿ ಏನಾಗುತ್ತೆ ಅಂತ ನೋಡ್ತಿರು. ಸಿಲ್ಲಿ ಗರ್ಲ್, ನನಗೆ ಒಂದು ಗತಿ ಕಾಣಿಸ್ತಾಳಂತೆ. ನಾನು ಯಾರು, ನಮ್ಮಮ್ಮ ಯಾರು, ನಾವೇನೇನೆಲ್ಲ ಆಟ ಆಡಿದೀವಿ ಅಂತ ಗೊತ್ತಾದ್ರೆ ನಿನ್ ಜಾಗದಲ್ಲೇ ಹಾರ್ಟ್ ಫೇಲ್ ಆಗಿ ಸತ್ತೋಗ್ತೀಯ. ನೀನು ಬೇಡ, ನಕ್ಷತ್ರನೂ ಬೇಡ. ಅವು ಏಣಿ ಆಟದಲ್ಲಿ ನೀನ್ ಗಾಳ, ಅವಳು ಏಣಿ ಅಷ್ಟೇ. ಎಲ್ಲಿದ್ಯಾ ಭೂಪತಿ? ಮನೆ ಬಿಟ್ಟು ಹೊರಗೆ ಹೋಗ್ಬಾರ್ದು ಅಂದ್ರೆ ಯಾಕೆ ನಿಂಗೆ ಅರ್ಥ ಆಗಲ್ಲ? ಎಲ್ಲಿ ಹೋಗಿದ್ಯಾ? ಎಷ್ಟೊತ್ತಿಗೆ ಬರ್ತೀಯಾ? ನಾನು ಮನೆಗೆ ಬರಲ್ಲ ಅಂತ ಹೇಳೋದಕ್ಕೆ ಫೋನ್ ಮಾಡಿದ್ದೀನಮ್ಮ. ಏನಾಯ್ತು ಭೂಪತಿ? ಮನೆಗೆ ಬರ್ತಿಲ್ಲ ಅಂದ್ರೆ ಆರ್ ಯು ಓಕೆ? ಅವನೇನಾದ್ರೂ ಮತ್ತೆ ನಿನ್ನನ್ನ? ನನಗೆ ಯಾರು ತೊಂದರೆ ಕೊಡ್ತಿಲ್ಲ. ಇನ್ಫ್ಯಾಕ್ಟ್ ನಾನೇ ದೊಡ್ಡ ತೊಂದರೆ. ನನ್ನಿಂದಾನೇ ಎಲ್ಲರಿಗೂ ತೊಂದರೆ ಆಗ್ತಾ ಇರೋದು. ವಾಟ್ ಡು ಯು ಮೀನ್? ನಿನ್ನಿಂದ ಅಂದ್ರೆ? ಇದನ್ನೆಲ್ಲ ಮಾಡ್ತಿರೋದು ನಾನೇ ಅಮ್ಮ. ನಕ್ಷತ್ರಂಗೆ ತೊಂದರೆ ಕೊಡ್ತಾ ಇರೋದು ಬೇರೆ ಇನ್ಯಾರು ಅಲ್ಲ, ನಾನೇ. ಇದು ನನಗೆ ಅರ್ಥ ಆಗಿದೆ.